ಶೋಷಿತ ವರ್ಗದ ಜಾಗೃತಿ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಜಾತಿ ಗಣತಿಗೆ ಈಗಲೂ ಕೂಡ ಬದ್ಧರಾಗಿದ್ದಾರೆ. ವರದಿಯನ್ನ ನಾನು ಸ್ವೀಕಾರ ಮಾಡೇ ಮಾಡ್ತೀನಿ ಅಂತ ಇಲ್ಲಿ ಪುನರುಚ್ಚರಿಸಿದ್ದಾರೆ. ಜಾತಿ ಗಣತಿಯಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದ್ರೆ ಅದನ್ನು ಸರಿಪಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತೀನಿ ಅನ್ನೋ ಮೂಲಕವಾಗಿ ಸಮಾವೇಶದಲ್ಲಿ ಬಹಿರಂಗವಾಗಿ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಈ ವರದಿಯಲ್ಲಿ ಏನಿದೆ, ಏನ್ ಲೋಪದೋಷಗಳಿದೆ, ಏನಿಲ್ಲ, ಅದರಲ್ಲಿ ಏನಿದೆ ಎಕ್ಸಾಕ್ಟ್ ಆಗಿ ಅನ್ನೋದು ನನ್ನ ಆದಿಯಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೂ ಕೂಡ ಇದರಲ್ಲಿ ಲೋಪದೋಷ ಇದೆ, ಸರಿಯಾಗಿ ಆಗಿಲ್ಲ ಅನ್ನುವಂತಹ ಭಿನ್ನ ಸ್ವರಗಳು ಬರ್ತಾ ಇದೆ. ಅದ್ಯಾವುದನ್ನು ಕೂಡ ನಾನು ಪರಿಗಣಿಸಲ್ಲ. ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡ್ತೀನಿ. ಈ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಕೂಡ ಇದನ್ನ ಸ್ವೀಕಾರ ಮಾಡಲಿಲ್ಲ. ಯಡಿಯೂರಪ್ಪನವ್ರಿಗೂ ಅವಕಾಶ ಇದ್ರು, ಅವರು ಸ್ವೀಕಾರ ಮಾಡಲಿಲ್ಲ. ಆದ್ರೆ ನಾನು ಇದನ್ನ ಸ್ವೀಕಾರ ಮಾಡ್ತೀನಿ ಅಂತ ಜಯಪ್ರಕಾಶ್ ಹೆಗಡೆ ಅವರಿಗೆ ಹೇಳಿದ್ದೀನಿ. ವರದಿಯನ್ನ ಸ್ವೀಕಾರ ಮಾಡ್ತೀನಿ, ವರದಿಯಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದ್ರೆ ಸರಿಪಡಿಸ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಈಗ ಜಾತಿ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆನೇ ಮೀಸಲಾತಿ, ಜಾತಿ ವ್ಯವಸ್ಥೆನೇ ಮೀಸಲಾತಿ. ಕೆಲವು ಜನರಿಗೆ ಓದಲಿಕ್ಕೆ ಅವಕಾಶ, ಸಂಪತ್ತನ್ನು ಗಳಿಸಲಿಕ್ಕೆ ಅವಕಾಶ, ಉದ್ಯಮಿಗಳಾಗಲಿಕ್ಕೆ ಅವಕಾಶ, ಡಾಕ್ಟರ್ಗಳಾಗಲಿಕ್ಕೆ ಅವಕಾಶ, ಇಂಜಿನಿಯರ್ಗಳಾಗಲಿಕ್ಕೆ ಅವಕಾಶ, ವಿಜ್ಞಾನಿಗಳಾಗಲಿಕ್ಕೆ ಅವಕಾಶ.